ಸರ್ಕಾರಿ ವಾಹನವನ್ನ ಈ ರೀತಿಯಲ್ಲಿ ಬಳಸಲು ಅನುಮತಿ ನೀಡಿದವರು ಯಾರು? ಇದಕ್ಕೆ ಇಲಾಖೆಯ ನಿಯಮಗಳಲ್ಲಿ ಅವಕಾಶವಿದೆಯೇ? ಈ ಕುರಿತು ಟೈಮ್ 9 ನ್ಯೂಸ್ ತಂಡ ಅಧಿಕಾರಿಗಳನ್ನ ಪ್ರಶ್ನಿಸಿದಾಗ ಇನ್ನು 10 ದಿನಗಳಲ್ಲಿ ನಿವೃತ್ತಿಯಾಗ್ತೀನಿ ಅಂತ ಟೈಮ್ ಪಾಸ್ ಮಾಡ್ತಾ ಇರುವ ಡಿಸಿಎಫ್ ಚಂದ್ರಶೇಖರ್ ಆರ್ಟಿಐ ಮೂಲಕ ಕೇಳಿಕೊಳ್ಳಿ ಅಂತ ಉತ್ತರಿಸಲಾಗಿದೆ. ಈ ಬಗ್ಗೆ ಚಾಲಕ ವಸಂತ್ ಅವರನ್ನು ಪ್ರಶ್ನಿಸಲಾಗಿದ್ದು, ಅವರ ಹೇಳಿಕೆಯನ್ನ ಇದೀಗ ಕೇಳಿಸಿಕೊಳ್ಳೋಣ. ಅದೇ ಗಾಡಿದು ಇವಾಗ ಡಾಕ್ಯುಮೆಂಟ್ಸ್ ಇದೆ, GPS ಫೋಟೋಸ್ ಎಲ್ಲ ಇದೆ, ಗಾಡಿ ಎಲ್ಲೆಲ್ಲಿ ಹೋಗುತ್ತೆ ಎಲ್ಲೆಲ್ಲಿ ಬರುತ್ತೆ ಅಂತ. ಹೌದಪ್ಪ, ಇಲ್ಲಿಂದ ನೀನು ಬೆಂಗಳೂರಿನ ಗಾಡಿ ತೊಗೊಂಡೋದ್ರೆ ಹಿಂಗೆ ದಿನಕ್ಕೆ ಅದು 50 ಕಿಲೋಮೀಟ್ರ್ ರನ್ ಆಗ್ತಿದೆ. 50-100 ಕಿಲೋಮೀಟ್ರ್ ರನ್ ಆಗುತ್ತೆ. 20 ಕಿಲೋಮೀಟ್ರ್ ರನ್ ಆಗುತ್ತಾ? ಎಲ್ಲಿರೋದು? ನಮ್ದು ಅರಣ್ಯ ಭವನದಲ್ಲಿ ಮೀಟಿಂಗ್ ಹೆಡ್ ಆಫೀಸ್. ಓಕೆ, ರಾತ್ರಿ ಹೊತ್ತು ಮೀಟಿಂಗ್ ಇರುತ್ತಾ ಸರ್? ಇಲ್ಲ ರಾತ್ರಿ ಹೊತ್ತಲ್ಲ, ಅಕಸ್ಮಾತ್ ಮೀಟಿಂಗ್ ಇದ್ರೆ ಅಲ್ಲೇ ಬಿಡ್ತೀನಿ, ಇಲ್ಲಂದ್ರೆ ಇಲ್ಲಿ ಬಿಡ್ತೀನಿ. ಅಲ್ಲ, ಅಲ್ಲಿ ಇದೆ ಅಂತ ಹೇಳ್ತಿದ್ದೀರಲ್ಲ, ಅಲ್ಲಿ ಇಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ, ನೀವಿದೆ ಅಂತ ಪ್ರೂವ್ ಮಾಡಿ. ನನ್ನ ಕಾರ್ ಎಲ್ಲಿತ್ತು ಅನ್ನೋದು ನನಗೆ ಗೊತ್ತು. ಚಾಲಕನ ಮನೆಯವರೆಗೂ ಸರ್ಕಾರಿ ಕಾರು ಹೋಗ್ತಾ ಇರುವುದು ಸತ್ಯವೇ? ಹಾಗಿದ್ರೆ ದಿನನಿತ್ಯ ಸುಮಾರು 50 ಕಿಲೋಮೀಟರ್ ದೂರದವರೆಗೆ ಸರ್ಕಾರಿ ವಾಹನವನ್ನ ಕಳಿಸುವ ಅವಶ್ಯಕತೆ ಏನು? ಈ ಬಗ್ಗೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಮಗ್ರ ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನ ಬಹಿರಂಗಪಡಿಸಬೇಕಿದೆ. ಸರ್ಕಾರಿ ವಾಹನ ದುರ್ಬಳಕೆ ಆಗ್ತಾ ಇದ್ರೆ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಆಗ್ರಹ. ಈ ಪ್ರಕರಣದ ಕುರಿತು ಟೈಮ್ 9 ನ್ಯೂಸ್ ಮತ್ತಷ್ಟು ಮಾಹಿತಿಯೊಂದಿಗೆ ವರದಿ ಮುಂದುವರಿಸಲಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.